20 ದಿನಕ್ಕೆನೆ ಉಲ್ಟಾ ಹೊಡೆದ ಎಚ್.ಡಿ. ಕುಮಾರಸ್ವಾಮಿ. ಉಲ್ಟಾ ಹೊಡೆದ ಎಚ್.ಡಿ.ಕೆ ತೇಜಸ್ವಿ ಇವ್ರದ್ದು ಎಂಥ ಬಂಡ ಬದುಕಪ್ಪ ಅಂತ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ. ಎಚ್.ಡಿ.ಕೆ ತೇಜಸ್ವಿಯನ್ನ ನೋಡಿ ನಗ್ತಾ ಇರೋ ಜನರು. ನಮಸ್ಕಾರ. ಸದ್ಯ ದೇಶದಲ್ಲಿ ಜಾತಿಗಣತಿ ವಿಚಾರ ಚರ್ಚೆ ಆಗ್ತಾ ಇದೆ. ಜಾತಿಗಣತಿ ನಡೆಸೋದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಾ ಇದ್ದಂತೆಯೇ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಗರನ್ನ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಮೋದಿಗೆ ರಾಹುಲ್ ಗಾಂಧಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಹೌದು, ಜಾತಿಗಣತಿ ನಡೆಸಲೇಬೇಕು ಅಂತ ಪದೇ ಪದೇ ಧ್ವನಿಯನ್ನ ಎತ್ತಿದ್ದ ರಾಹುಲ್ ಗಾಂಧಿ ನೋಡಿ ಈ ಬಿಜೆಪಿ ಪಟಾಲಂ ನಗ್ತಾ ಇತ್ತು. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಜಾತಿಗಣತಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಗ್ತಾ ಇದ್ರು. ಇದನ್ನ ರಾಹುಲ್ ಗಾಂಧಿ ಅವರೇ ಅಡ್ರೆಸ್ ಮಾಡಿ ಹೇಳಿದ್ರು. ಇದು ನಗೋ ವಿಚಾರ ಅಲ್ಲ ಮ್ಯಾಮ್ ಅಂತ ಹೇಳಿದ್ರು. ಅಂದು ರಾಹುಲ್ ಗಾಂಧಿಯನ್ನ ನೋಡಿ ನಗ್ತಾ ಇದ್ದ ಈ ಬಿಜೆಪಿ ಪಟಾಲಂನ ನೋಡಿ ಇಂದು ರಾಹುಲ್ ಗಾಂಧಿ ಅವರು ನಗ್ತಾ ಇರ್ತಾರೆ ಅಂತ ಟ್ರೋಲ್ ಆಗ್ತಾ ಇದೆ. ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಇದೇ ಸದ್ದಾಗಿದೆ, ಇದೇ ಸುದ್ದಿಯಾಗಿದೆ. ದೇಶದಾದ್ಯಂತ ನಡೆಯಲಿರೋ ಮುಂದಿನ ಜನಗಣತಿಯಲ್ಲಿ ಜಾತಿಗಣತಿಯೂ ಕೂಡ ಭಾಗ ಆಗಿರಲಿದೆ. ಜನಗಣತಿಯಲ್ಲಿ ಕೇಳೋ ಪ್ರಶ್ನೆಗಳಲ್ಲಿ ಜಾತಿಯ ಪ್ರಶ್ನೆಯೂ ಕೂಡ ಸೇರ್ಪಡೆ ಆಗಿರುತ್ತೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಕೇಂದ್ರ ಸಂಪುಟ ಸಭೆಯಲ್ಲಿ ಜಾತಿಗಣತಿ ನಡೆಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಜಾತಿಗಣತಿಗೆ ಕೇಂದ್ರ ಸಮ್ಮತಿಸುವಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೋರಾಟದ ಪಾತ್ರನೇ ಪ್ರಮುಖ ಆಗಿದೆ. ಈಗ ಕೇಂದ್ರ ಸರ್ಕಾರ ಕೈಗೊಂಡಿರೋ ಜಾತಿಗಣತಿ ಮಾಡಬೇಕು ಅನ್ನೋ ನಿರ್ಧಾರದ ಹಿಂದಿನ ಶ್ರಮ ರಾಹುಲ್ ಗಾಂಧಿ ಅವರಿಗೆ ಸಲ್ಲುತ್ತೆ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಜಾತಿಗಣತಿಯ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಭರವಸೆಗಳಲ್ಲಿ ಜಾತಿಗಣತಿ ಪ್ರಮುಖ ಆಗಿತ್ತು. ಅದಾದ ನಂತರವೂ ಕೂಡ ಜಾತಿಗಣತಿ ನಡೆಸಬೇಕು ಅಂತ ಕೇಂದ್ರ ಸರ್ಕಾರವನ್ನ ರಾಹುಲ್ ಗಾಂಧಿ ನಿರಂತರವಾಗಿ ಒತ್ತಾಯ ಮಾಡಿದ್ರು. ಕಳೆದ ಬಜೆಟ್ ಅಧಿವೇಶನದಲ್ಲಿಯೂ ಕೂಡ ಜಾತಿಗಣತಿ ಬಗ್ಗೆ ಮಾತನಾಡಿದ ರಾಹುಲ್, ನೀವು ಅಂದ್ರೆ ಬಿಜೆಪಿ ನನ್ನನ್ನ ಎಷ್ಟೇ ಟ್ರೋಲ್ ಮಾಡಬಹುದು, ಆದ್ರೆ ಜಾತಿಗಣತಿ ನಡೆಯೋದನ್ನ ನಾನು ಖಚಿತಪಡಿಸ್ಕೊಳ್ತೇನೆ ಅಂತ ಹೇಳಿದ್ರು. ಇದೀಗ ಕೇಂದ್ರ ಸರ್ಕಾರ ಜನಗಣತಿಯೊಂದಿಗೆ ಜಾತಿಗಣತಿಯನ್ನ ನಡೆಸೋದಾಗಿ ಹೇಳಿದೆ. ಕೇಂದ್ರ ಸರ್ಕಾರದ ಘೋಷಣೆಯ ಬೆನ್ನಲ್ಲೇ ಈ ಹಿಂದೆ ಜಾತಿಗಣತಿಯ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ ವಿಡಿಯೋಗಳನ್ನ ಹಂಚಿಕೊಳ್ತಾ ಇರೋ ನೆಟ್ಟಿಗರು ಇದು ರಾಹುಲ್ ಅವರ ಹೋರಾಟದ ಫಲ ಅಂತ ಬಣ್ಣಿಸ್ತಾ ಇದ್ದಾರೆ. ಇತ್ತ ರಾಹುಲ್ನ ಹೊಗಳ್ತಾ ಇರೋ ಬಣ್ಣಿಸ್ತಾ ಇರೋ ನೆಟ್ಟಿಗರು ಎಚ್.ಡಿ.ಕೆ ತೇಜಸ್ವಿ ಸೂರ್ಯ, ಅಮಿತ್ ಮಾಳ್ವಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇವರದು ಎಂತಹ ಬದುಕು ಅಂತ ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಕಾರಣ ಇದೆ. ಅದೇನೆಂದ್ರೆ ರಾಹುಲ್ ಗಾಂಧಿ ಅವರು ಜಾತಿಗಣತಿ ಮಾಡಲೇಬೇಕು ಅಂತ ಹೇಳಿದಾಗ ರಾಹುಲ್ನ ನೋಡಿ ನಕ್ಕು ಟೀಕೆ ಮಾಡ್ತಾ ಇದ್ದ ಇವರುಗಳು ಜಾತಿಗಣತಿ ಮಾಡಬಾರ್ದು, ಇದು ದೇಶಕ್ಕೆ ಮಾರಕ ಅಂತ ಹೇಳ್ತಾ ಇದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜಸ್ಟ್ 20 ದಿನದ ಹಿಂದೆನೆ ಈ ಜಾತಿಗಣತಿ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇನಂದ್ರೆ ಜಾತಿಗಳ ಮಧ್ಯೆ ಸಂಘರ್ಷ ಸೃಷ್ಟಿ ಮಾಡಿ ಸಮಾಜವನ್ನ ಒಡೆಯೋ ಉದ್ದೇಶದಿಂದ ಸಿದ್ದರಾಮಯ್ಯ ಜಾತಿಗಣತಿ ವರದಿಯನ್ನ ಮುನ್ನೆಲೆಗೆ ತಂದಿದ್ದಾರೆ. ಈ ಮೂಲಕ ರಾಜ್ಯವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿಕೆ ನೀಡಿದ್ರು. ಇದೀಗ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೇನೆ ಜಾತಿಗಣತಿಯನ್ನು ಕೂಡ ನಡೆಸೋದಾಗಿ ಹೇಳಿಕೆಯನ್ನ ನೀಡಿದ ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟೇ ಬದಲಾಗಿ ಹೋಗಿದೆ. ಅವ್ರ ಸ್ಟೇಟ್ಮೆಂಟ್ ಹೇಗಿದೆ ನೋಡಿ. ಇಷ್ಟು ದಿನ ಜಾತಿಗಣತಿ ಮಾಡಿದ್ರೆ ಅದು ಸಮಾಜವನ್ನ ಒಡೆಯೋ ಉದ್ದೇಶ ಅಂತ ಹೇಳ್ತಾ ಇದ್ದ ಕುಮಾರಸ್ವಾಮಿ ಅವರು ಇದೀಗ ಕೇಂದ್ರ ಸರ್ಕಾರ ಜಾತಿಗಣತಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದಕ್ಕೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟ ನಿರ್ಧಾರ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮುಂಬರುವ ಜನಗಣತಿ ಜೊತೆಯಲ್ಲೇನೆ ಜಾತಿಗಣತಿಯನ್ನ ನಡೆಸೋ ಮಹತ್ವದ ನಿರ್ಧಾರವನ್ನ ಮೋದಿಯವರ ನೇತೃತ್ವದಲ್ಲಿ ಕೈಗೊಳ್ಳಲಾಗಿದೆ. ಅವರ ಕ್ರಿಯಾಶೀಲ ನಾಯಕತ್ವದಲ್ಲಿ ಇದು ಐತಿಹಾಸಿಕ ಮತ್ತು ದೂರದೃಷ್ಟಿಯ ನಿರ್ಧಾರ ಆಗಿದೆ. ಜಾತಿಗಣತಿ 1931 ನಂತರ ಇದೇ ಮೊದಲ ಬಾರಿಗೆ ಮುಂಬರೋ ರಾಷ್ಟ್ರೀಯ ಜನಗಣತಿಯ ಭಾಗ ಆಗಲಿದೆ ಅನ್ನೋದು ಗಮನಾರ್ಹ ಅಂತ ಹೇಳಿದ್ದಾರೆ. ಈ ಮಹತ್ವದ ಹೆಜ್ಜೆ ಭಾರತ ಅಧಿಕೃತ, ವೈಜ್ಞಾನಿಕ ಮತ್ತು ಪಾರದರ್ಶಕವಾದ ಜಾತಿ ದತ್ತಾಂಶವನ್ನ ಹೊಂದಲಿದೆ. ಈ ಗಣತಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಬಲಗೊಳಿಸುತ್ತೆ, ಸಾಮಾಜಿಕ ನ್ಯಾಯವನ್ನ ಇನ್ನಷ್ಟು ಖಚಿತಪಡಿಸುತ್ತೆ ಹಾಗೂ ಸರ್ವರಿಗೂ ಸಮಾನ ಅವಕಾಶಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ದಾರೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಈ ನಿರ್ಣಾಯಕ ಮತ್ತು ದೂರದೃಷ್ಟಿಯ ನಿರ್ಧಾರ ಒಳ್ಳೆಯದು ಅಂತ ಪ್ರಧಾನಮಂತ್ರಿಯವರಿಗೆ ಕುಮಾರಸ್ವಾಮಿ ಅವರು ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಈ ಹಿಂದೆ ಜಾತಿಗಣತಿ ಸಮಾಜವನ್ನ ಒಡೆಯುತ್ತೆ, ಹಾಳು ಮಾಡುತ್ತೆ ಅಂತ ಹೇಳಿಕೆ ನೀಡ್ತಾ ಇದ್ದ ಕುಮಾರಸ್ವಾಮಿ ಜಸ್ಟ್ 20 ದಿನದಲ್ಲೇನೆ ಇವರ ನಿಲುವು ಹೇಳಿಕೆಗಳು ಬದಲಾಗಿ ಹೋಗಿದೆ. ಈ ಹಿಂದೆ ಬೇಡವಾಗಿದ್ದ ಜಾತಿಗಣತಿ, ಸಮಾಜವನ್ನ ಒಡೆಯೋ ಜಾತಿಗಣತಿ ಇದೀಗ ಸಮಾಜವನ್ನ ಉದ್ಧಾರ ಮಾಡುತ್ತೆ ಅನ್ನೋ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ.
ಜಸ್ಟ್ 20 ದಿನದಲ್ಲೇ ಇವರ ಹೇಳಿಕೆಗಳು, ಇವರ ನಿಲುವುಗಳನ್ನು ಅದು ಹೇಗೆ ಬದಲು ಮಾಡ್ಕೋತಾರೆ, ಇವರ ಹೇಳಿಕೆಗಳನ್ನು ಸಮಾಜ ನೋಡ್ತಾ ಇದೆ ಅನ್ನೋ ಕನಿಷ್ಠ ಸಾಮಾನ್ಯ ಜ್ಞಾನನೂ ಕೂಡ ಇವ್ರಿಗೆ ಇಲ್ವಾಗಿ ಹೋಯ್ತಾ? ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಈ ಹಿಂದೆ ಜಾತಿ ಆಧಾರಿತ ವಿಭಜನೆಗಳು ಸಮಾಜದ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ, ಹಿಂದೂ ಸುಧಾರಕರು ಅವುಗಳನ್ನು ಸ್ಪಷ್ಟವಾಗಿ ಖಂಡಿಸಿದ್ದಾರೆ. ಈ ಯುಗದಲ್ಲಿ ಜಾತಿಯ ಆಧಾರದ ಮೇಲೆ ನಮ್ಮನ್ನ ನಾವು ವಿಭಜಿಸಿಕೊಳ್ಳೋ ಬದಲು ಒಗ್ಗೂಡಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ರು. ಇದೀಗ ಜನಗಣತಿ ಪ್ರಕ್ರಿಯೆಯಲ್ಲಿ ಜಾತಿಗಣತಿ ಮಾಡೋ ದಿಟ್ಟ ನಿರ್ಧಾರ ತೆಗೆದುಕೊಂಡಿರೋ ಮೋದಿ ನೇತೃತ್ವದ NDA ಸರ್ಕಾರದ ಐತಿಹಾಸಿಕ ನಿರ್ಧಾರವನ್ನ ಸ್ವಾಗತ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಈಗ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಮಾಡಿರೋ 2 ಟ್ವೀಟ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಮೇಲ್ಗಡೆ ಇದೇ ಜಾತಿ ಗಣತಿ ಸಮಾಜವನ್ನ ಒಡೆಯುತ್ತೆ, ಹಿಂದೂ ಸಮಾಜ ಸುಧಾರಕರು ಈ ಜಾತಿ ಗಣತಿಯನ್ನು ಸ್ಪಷ್ಟವಾಗಿ ಖಂಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಕೆಳಗಿನ ಟ್ವೀಟ್ನಲ್ಲಿ ನೋಡಿ, ಇದು ಐತಿಹಾಸಿಕ ನಿರ್ಧಾರ ಅಂತ ಹೇಳ್ತಾರೆ. ಇನ್ನು ಭಾರತೀಯ ಜನತಾ ಪಾರ್ಟಿಯ IT ಸೆಲ್ನ ರಾಷ್ಟ್ರೀಯ ಸಂಚಾಲಕ ಅಮಿತ್ ಮಾಳವಿಯ ಈ ಹಿಂದೆ ಜಾತಿ ಗಣತಿ ವಿಚಾರವಾಗಿ ಅಸ್ತಿತ್ವದಲ್ಲಿರೋ ಸಾಮಾಜಿಕ ವ್ಯವಸ್ಥೆಯನ್ನ ಜಾತಿ ಗಣತಿ ಅಸ್ತವ್ಯಸ್ತಗೊಳಿಸೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಇದೀಗ ಪ್ಲೇಟನ್ನೇ ಉಲ್ಟಾ ಮಾಡಿರೋ ಅಮಿತ್ ಮಾಳವಿಯ ಕಾಂಗ್ರೆಸ್ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಜಾತಿ ಗಣತಿಯನ್ನ ನಿರಂತರವಾಗಿ ವಿರೋಧ ಮಾಡ್ತಾ ಇದ್ದಾವೆ. ಪ್ರಧಾನಿ ಮೋದಿ ನಿರ್ಧಾರ ಸಮಾಜ ಮತ್ತು ರಾಷ್ಟ್ರದ ಒಟ್ಟಾರೆ ಹಿತಾಸಕ್ತಿಗಳ ಕಡೆಗೆ ಪ್ರಸ್ತುತ ಸರ್ಕಾರದ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ದಾರೆ. ತಮಗೆ ಬೇಕಾದ ಹಾಗೆ ಈ ದೋಸೆಯನ್ನ ತಿರುವಿ ಹಾಕೋ ಇವರುಗಳು ಜಾತಿಗಣತಿ ಮಾಡಬೇಕು ಅಂತ ಸಂಸತ್ನಲ್ಲಿ ಕೂಗಿ ಹೇಳಿದವ್ರು ಯಾರು? ಜಾತಿಗಣತಿ ನಡೆಸಲೇಬೇಕು ಅಂತ ಜಾತಿಗಣತಿ ಪರ ನಿಂತವ್ರು ಯಾರು ಅನ್ನೋದನ್ನ ಇವರುಗಳು ಮರ್ತೇ ಬಿಟ್ಟಿದ್ದಾರೆ. ಒಟ್ಟಲ್ಲಿ ಸಮಯಕ್ಕೆ ತಕ್ಕ ಹಾಗೆ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿಯೋ ಸಾಮರ್ಥ್ಯವನ್ನ ಇವರುಗಳು ಹೊಂದಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇವರುಗಳಿಗೆ ಜನರ ಪರವಾದ ಸರ್ಕಾರ ನಡೆಸಬೇಕು ಅನ್ನೋದಕ್ಕಿಂತ ತಮಗೆ ತಕ್ಕಂತೆ ಸರ್ಕಾರ ನಡೀಲಿ ಅನ್ನೋದು ಇವರುಗಳ ತಿರುಚು ಹೇಳಿಕೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಂತಹ ನಮ್ಮ ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಅವರು ಈ ಹಿಂದೆ ಜಾತಿಗಣತಿ ಕೇಳೋರು ಅರ್ಬನ್ ನಕ್ಸಲರು ಅಂತ ಹೇಳಿದ್ರು. और आपने अब तक की बर्बादी लाई क्यों? पहले उनका जवाब मांगो भाई. नंबर 1. नंबर 2, एक्सेल का मतलब क्या है जी? मतलब हर परिवार में जाना, घर घर छापा मारना. अगर किसी अनाज के डिब्बे में किसी महिला ने अपने गहने छपा के रखे हैं, उसको भी एक्सरे किया जाएगा, उनके गहने ले लिए जाएंगे, जमीनों का हिसाब किताब किया जाएगा और फिर उसको रिडिस्ट्रीब्यूट करेंगे. ये दुनिया में एक माओवादी विचार ने सब किया हुआ है. दुनिया बर्बाद हो चुकी है. ये पूरी तरह अर्बन नक्सल उस सोच का सीधा प्रगटीकरण है. ಇದೀಗ ಅವರೇ ಜಾತಿಗಣತಿ ನಡೆಸೋದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಇದು ರಾಹುಲ್ ಗಾಂಧಿ ಅವರಿಗೆ ಸಿಕ್ಕ ಜಯ ಅಂತ ಹೇಳ್ಬೋದು. ಸದ್ಯ ದೇಶದಲ್ಲಿ ಇದೇ ಚರ್ಚೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಮೋದಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಮೋದಿ ಸೇರಿದಂತೆ ಇಡೀ ಬಿಜೆಪಿ ಪಟಾಲಂ ಈ ಹಿಂದೆ ಜಾತಿಗಣತಿ ವಿರುದ್ಧವಾಗಿ ಮಾಡಿದ ಹಳೆ ಟ್ವೀಟ್ಗಳು ಇದೀಗ ವೈರಲ್ ಆಗ್ತಾ ಇದ್ದಾವೆ. ಸ್ವತಃ ಮೋದಿ ಅವರು ಈ ಹಿಂದೆ ಜಾತಿಗಣತಿಗೆ ಅರ್ಬನ್ ನಕ್ಸಲರು ಅಂತ ಹೇಳಿದ ಹಳೆಯ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಮೋದಿ ಅವರನ್ನ ಸಿಕ್ಕಾಪಟ್ಟೆನೆ ಟ್ರೋಲ್ ಮಾಡ್ತಾ ಇದ್ದಾರೆ. ಈಗ ಮೋದಿ ಅವರು ಯಾವ ಅರ್ಬನ್ ನಕ್ಸಲರ ಪ್ರಭಾವಕ್ಕೆ ಒಳಗಾಗಿ ಜಾತಿಗಣತಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತ ಆಗ್ತಾ ಇದೆ. ಜಾತಿಗಣತಿಗೆ ಹೆಚ್ಚು ಒತ್ತಾಯ ಕೇಳಿಬಂದಿದ್ದ ಬಿಹಾರದಲ್ಲೇ ವಿಧಾನಸಭಾ ಚುನಾವಣೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ಜಾತಿಗಣತಿಯ ಬಗ್ಗೆ ಚರ್ಚಿಸಿ ನಿರ್ಧರಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರು ಜಾತಿಗಣತಿ ಅಂತ ಹೇಳಿದ್ರೆ ಸಾಕು ಹೌಹಾರ್ತಾ ಇದ್ದ ಜಾತಿವಾದಿಗಳು ಈಗೇನ್ ಹೇಳ್ತಾರೆ? ಜಾತಿ ಗಣತಿ ಮಾಡಿದ್ರೆ ಸಮಾಜ ಒಡೆದು ಹೋಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ ಈ ಬಿಜೆಪಿ ನಾಯಕರು ಇದೀಗ ಉಲ್ಟಾ ಹೊಡಿತಾ ಇದ್ದಾರೆ. ಜಸ್ಟ್ 20 ದಿನದಲ್ಲೇ ಉಲ್ಟಾ ಹೊಡೆದ HDK, ತೇಜಸ್ವಿ ಸೂರ್ಯ ಇವರುಗಳದು ಎಂತಹ ಬಂಡ ಬದುಕಪ್ಪ ಅಂತ ಜನರು ಟೀಕೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.